ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಚಿಕ್ಕವಡ್ಡಟ್ಟಿ ಗ್ರಾಮದಲ್ಲಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ನಡೆದಿದೆ. ಕೇವಲ ನೀರು ಕುಡಿದ ವಿಚಾರಕ್ಕೆ ಶುರುವಾದ ಕಿರಿಕೀಗ ರಕ್ತಪಾತದಲ್ಲಿ ಅಂತ್ಯವಾಗಿದೆ. ಎಸ್ಟಿ ಸಮುದಾಯದ ರೈತನ ಜಮೀನಿನಲ್ಲಿ ನೀರು ಕುಡಿದಿದ್ದಕ್ಕೆ ಕೆರಳಿದ ಗುಂಪು ಎಸ್ಸಿ ಸಮುದಾಯದವನ ಮೇಲೆ ಕೊಡಲಿ, ದೊಣ್ಣೆ ಮತ್ತು ಕಲ್ಲುಗಳಿಂದ ಅಮಾನವೀಯವಾಗಿ ದಾಳಿ ನಡೆಸಿದ್ದಾರೆ. ಈ ದೌರ್ಜನ್ಯದಲ್ಲಿ 15ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದು, ಇಬ್ಬರ ಸ್ಥಿತಿ ಅತಿ ಗಂಭೀರವಾಗಿದೆ. ಆಸ್ಪತ್ರೆಯ ಆವರಣದಲ್ಲಿ ಮಹಿಳೆಯರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಇಡೀ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಪರಿಸ್ಥಿತಿ ಕೈಮೀರುತ್ತಿದ್ದಂತೆ ಎಸ್ಟಿ ರೋಹನ್ ಜಗದೀಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು, ಮುಂಡರಗಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾನವೀಯತೆ ಮರೆತು ನಡೆದ ಈ ಭೀಕರ ಘಟನೆ ಈಗ ಜಿಲ್ಲಾದಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗುತ್ತಾ ಅಂತ ಕಾದು ನೋಡಬೇಕು. ನೋಡಕ್ ಹೋಗಿ ಒಳ್ಳೆ ಬಿಡ್ಜಿಗೆ ಕರ್ಕೊಂಬರೋ ಹೊತ್ನಾಗ ಕೊಡ್ಲಿ ತಗೊಂಡು ಎಲ್ಲಿ ಬೇಕಲ್ಲೇ ಕಡದ್ರಿ. ನಮಗೆ ಸೌಕರ್ಯ ಎಲ್ಲೈತ್ರಿ ಮಾತ್ರ ಅಂತಂದು ನಮ್ಗೆ ಕೀಳಾಗಿ ನೋಡ್ತಾರ. ಯಪ್ಪ ಚಾದ ಅಂಗಡಿಗೆ ಯಾರು ಬರ್ಬೇಡ್ರಿ ಅಂತಾರ. ಚಿಕನ್ ಪಕಡ್ ತಿನ್ನಕ್ಕೆ ಹೋದ್ರು ಅಲ್ಲಿಗೆ ಬರ್ಬೇಡ ಅಂತಾರ. ಮಕ್ಕಳಿಗೆ ಊಟ ತಗೊಂಡು ಹೊಲಕ್ಕೆ ಹೆಂಗೆ ಅಡ್ಡಾಡ್ಬೇಕು, ನಾವು ಕೂಳು ಹೆಂಗೆ ದುಡ್ಕೊಂಡು ತಿನ್ಬೇಕು. ನಮಗೆ ಕೂಳು ಎಲ್ಲಿ ಅಂತ ಬರ್ತೈತ್ರಿ, ದುಡಿದ್ರು ಹೊಟ್ಟೆ ತುಂಬತೈತಿ. ಯಪ್ಪ ನಮ್ಮ ಅಣ್ಣನ ಏನು ತಲೆ ಕಡ್ದಾರ್ರಿ, ಕೊಡ್ಲಿಲ್ಲ ತೆಲಿಗೆ ಕಡ್ದಾರ್ರಿ. ಸಣ್ಣವನ್ನ ಎರಡು ತಲೆ ಕಡ್ದಾರ್ರಿ. ಮೈದನ್ನ ನಮ್ಮ ಚಿಕ್ಕಮ್ಮನ ಕೈ ಕಡ್ದಾರ್ರಿ. ಯಪ್ಪ ಒಂದು ಮಗನ ತಲೆ ಕಡ್ದು ಬಿಟ್ರ ಯಪ್ಪ ಉಸಿರಾಟಿಲ್ಲ. ಮನ್ಸಪ್ಪನಿಗೆ ಎದಿಗೆ ಹೊಡ್ದಾರ್ರಿ, ಅವಾಗೂ ಉಸಿರಾಟಿಲ್ಲ. ಯಪ್ಪ ಅವಾಗ ಒಂದು ಹುಡುಗ ಕಾಜಪ್ಪ ಕಾಲಿ ಕಲ್ಲಿಲ್ಲಿ ಹೋಗಿದ್ರ, ಅದ್ರ ಕಾಲು ಮುರಿದೈತೆ ಅನ್ನೋದು ಗೊತ್ತಿಲ್ಲ, ಉಳ್ದೈತೆ ಅನ್ನೋದು ಗೊತ್ತಿಲ್ಲ. ಯಪ್ಪ ಬೂದಾಳ ಹನುಮಂತಗ ಕಲ್ಲಿಲ್ಲಿ ಎದಿಗೆ ಹೊಡೆದ್ರ ಬೆಸ್ಸನಂಗ ಬಂದು ಬಿದ್ದೈತಿ. ಉಸಿರಾಟಿಲ್ಲ, ನೀರು ಹಾಕಿ ಎಬ್ಸಿವೆ. ಅಪ್ಪ ಒಬ್ಬೊಬ್ಬರು ಮಕ್ಕಳಿಗೆ ಎಲ್ಲರಿಗೂ ಬಿದ್ದಾವ. ಯಪ್ಪ ಯಾರನ್ನ ಸಾಕಿನ ಚಿಕ್ಕವಡ್ಡಟ್ಟಿ ಮುಂಡ್ರಿ ತಾಲೂಕು, ಗದಗ ಜಿಲ್ಲಾ. ನಮ್ಮ ಹುಡುಗ ಹೊಲಕ್ಕೆ ಹೋಗಿದ್ರಿ. ಹೊಲಕ್ಕೆ ಹೋದಾಗ ಅವ ನೀರಡಿಕೆ ಐತ್ರಿ. ಅವ್ರದ್ದು ತೋಟದಾಗ ನೀರು ಇತ್ತು. ನಮ್ಮ ಅಲ್ಲಿ ನೀರು ಇದ್ದಿದ್ರು ಕುಡಿಯೋಕೆ. ನಾವು ತೋಟದಾಗ ನೀರು ಕುಡಿಯೋಕೆ ಹೋದಾಗ ಲೇಬಸ್ ನಿಮ್ಗಣ ಇಲ್ಲಿ ಮಟ್ಟ ಬಂದು ನೀರು ಕುಡಿಯೋಕೆ ಅದಕ್ಕೆ ಬಂದು ನಮ್ಮ ಹೊಲ್ದಾಗ ಅಂತಂದು ಅವರು ಇದನ್ನು ಮಾಡಿದ್ರು. ಒಂದ ಹುಡುಗ ಬೇಡ ಅಂತಂದು ಹಿಂಗೆ ಇದನ್ನು ಮಾಡಿದ್ರಂತ್ರಿ. ಮುಟ್ಟಿಲ್ಪ ನಾನು ನೀರು ಕುಡ್ದೀನಿ, ಏನಿಲ್ಲ ನಮ್ಮದ್ರೆ ಯಾಕೆ ಕುಡ್ದು ಹೊಲೆ ಅಡಿಸಿಬೋಣ ಮಾದಿಗೆ ನಿನಗೆ ಗೊತ್ತಾಗತ್ತಿರಲಿಲ್ಲ. ನಾಚಿಕೆ ಮರದಿ ಮಾಡತ್ತೀನಿ ಲೇ ಹೊಲೆ ಅಂತ ಆಗ ಯಾಕೆ ನಮ್ಮನ್ನ ಹೊಡ್ಯಾಕತ್ತಿದ್ರು. ಈ ಅವರು ತಳರ್ ಹುಡ್ರಿ ಅಂದ್ರಂತ್ರಿ ಹೊಲ್ದಾರ ಅನ್ನತ್ಗೆ ಇವರು ಏನು ಮಾಡ್ರಿ ಹೊಡೆದ್ಬಿಟ್ರನ್ರಿ. ಅಂದ ಅವ್ನು ಹೊಡೆದ್ಬಿಟ್ರಿ. ಅಲ್ಲಿ ಒಬ್ಬನಾಗನ ಹುಡುಗ ಫೋನ್ ಹಚ್ಚನ್ರಿ ನಮ್ಮ ಕೊಟ್ಟಟ್ಟಿಗೆ. ಆಗ ನಮ್ಮ ಹುಡುಗ ಇವ್ರು ಏನೈತಿ ಒಂದು 5-6 ಮಂದಿ ಸೈಕಲ್ ಬಿಡ್ತು ಹೋಗ್ಯಾರಿ. ಅಲ್ಲಿಗೆ ಹೋದ ತಕ್ಷಣ ಏನು ಮಾಡ್ರಿ, ಇವ್ರು ಅಲ್ಲಿ ಹೊಡೆದ ಮುಗಿಸ್ಯಾರ. ಅವ್ನು ಮುಗಿಸಿ ಹೊಡೆದು ಕುಂದಿರ್ಸಾರಿ. ಇಲ್ಲ ನೀವು ಹಿರಿಯರು ಬರಬಿಟ್ಟ ನೀವು ಒಂದು ಕಳ್ಸಾಲ ನಿಮ್ಮ ಕೊಟ್ಟಾಗ ಅದು ಏನಾಗದ ಅಲ್ಲಿ ಚಟ್ ಕಟ್ಟಾರಂತ್ರಿ. ಈಗ ಈ ಹೊಡ್ಯಾಕ ಇರೋದು ಚಟ್ ಕಟ್ಟೋದು, ಕಲ್ ತುರಡೋದು, ಬಡಿಗೆ ತೊಗೊಳೋದು ನಿಂತಿದ್ದಂತ್ರಿ. ಹಂಗಾಗಿ ಯಾರು ಹೊಡ್ರಿ ಪಗಾರ ನೋಡೋಣ ಅಂತ ಒಂದು ಇವ್ರು ಏನು ಮಾಡ್ರೆ ನಾವೇನಂತೀವಿ ಫೋನ್ ಹಚ್ಚಿದ್ವಿ ಊರಾಗತ್ತ. ಇಲ್ಲ ಅವ್ನು ಬಿಟ್ಟು ಬರ್ರಿ, ಅವ್ನು ಸಾಹಸ್ತಾರ ಏನು ಮಾಡ್ತಾರೋ ಮಾಡಿ ಅವ್ರು ನೀವು ಬಂದ್ಬಿಡ್ರಿ ಅಂತ ಇವ್ರು ಕರೆದ್ವಿ. ಇವ್ರು ಏನು ಮಾಡಿದಿಲ್ಲ ಜೀವದ ಬೆದಕ್ಕೆ ಸರ ಏನಾರ ಆದ್ರೆ ಅವರ ಕಾರಣ ರೀ. ನಮ್ಗೆ ಅವ್ರು ತಳವ್ರ ಮಂದಿ ರೀ. ಎಲ್ಲ ನಮ್ಗೆ ಇಡೀ ಊರ ಒಂದಾಗೈತೆ ರೀ. ಇವತ್ತಿಗೆ ಇಡೀ ಊರ ಒಂದಾಗೈತೆ ಸರ. ಎಲ್ಲರೂ ಒಂದಾಗಿ ಕಲ್ಲು ತೋರಾಟ ನಮ್ಮ ಜೀವದ ಎಲ್ಲ ನಮ್ಗೆ ಏನು ಉಳಿಸಿಲ್ರಿ. ನಮ್ಮ ಮಕ್ಳು ಮರಿ ಏನು ಉಳಿದಿಲ್ಲ. ಎಸ್ ಪಿ ಅವ್ರಿಗೆ ಫೋನ್ ಹಚ್ಚೈತ್ರಿ, ನಮ್ಮ ಅಧ್ಯಕ್ಷರಿಗೆ ಫೋನ್ ಮಾಡಿದ್ವಿ, ನಮ್ಮ ತಾಲೂಕರಿಗೆ ಸಾಹೇಬ್ರಿಗೆ ಫೋನ್ ಮಾಡಿದ್ವಿ, ಎಲ್ಲರಿಗೆ ಮಾಧ್ಯಮದರಿಗೆ, ಲೋಕದತ್ರಿಗೆ, ಪತ್ರಕರ್ತರಿಗೆ ಎಲ್ಲರಿಗೆ ಸಡನ್ನೇ ಫೋನ್ ಮಾಡಿವ್ರಿ. ಯಾರು ದಡಗ್ನ ಬಂದು ಅನ್ಸಲ್ರಿ. ಆದ್ರೆ ಎಲ್ಲ ಗಾಯ ಆಗಿ ಹೊಡೆದಾಟ ಆಗಿ ಎಲ್ಲರೂ ನಮ್ಗೆ ಅಣ್ಣನಾಗಿ ಎಲ್ಲ ನಮ್ಮ ಮಕ್ಳು ಮರಿ ಹೆಣ್ರಿ ಎಲ್ಲ ಇದಾಗಿಂದ ಬಂದು ಇದು ಕೊಟ್ಟರ್ರಿ. ಕಾಪಾಡಿಲ್ರಿ. ಚಿಕ್ಕವಟ್ಟಿ ಗ್ರಾಮದಾಗ ಎಲ್ಲರೂ ಒಣವೆ ಆಗಿ ಇಡೀ ನಮ್ಮ ಒಣಿಗೆ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ರ. ಎಲ್ಲ ಮಕ್ಕಳು ಮರಿ ನಮ್ಮ ಸಮೇತ ನಮಗೆಲ್ಲ ಹೊಡ್ತಾ ತಿಂದಾರ, ಬಡ್ತಾ ತಿಂದಾರ. ದೊಡ್ಡ ಎಣ್ಣೆ ಆಗೈತಿ, ದೊಡ್ಡ ಗಲಿಬೆ ಮಾಡ್ರ. ನಮಗೆ ಪ್ರಾಣದ ಭಯ ಐತ್ರಿ. ಎಲ್ಲರೂ ನಮ್ಮ ಮಕ್ಕಳು ಮರಿ ಎಲ್ಲವೂ ಹೊಡ್ಸ್ಕೊಂಡು ಹೆಣ್ಮಕ್ಳಿಗೆ ಏನು ಉಳಿಸಲ್ರಿ. ಎಲ್ಲ ಸೀರೆ ಕಳೆದು ಅವ್ರು ಮಾನ್ಮಂಗ ಮಾಡಿ ಎಲ್ಲ ಮಾಡ್ರಿ. ಎಲ್ಲ ನಿಂತ್ಕೊಂಡು ಮಾಡತ್ರಿ ಸರ್. ಆಗ ಬಗೆಹೊಡಿ